ಯೂಟ್ಯೂಬ್ ವಾಹಿನಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡುವಂತಹ ವಶೀಕರಣ ತಂತ್ರ ಯಾವುದು ಎಂದರೆ ಹಸಿ ಮೆಣಸಿನಕಾಯಿಯಿಂದ ಮತ್ತು ವೀಳ್ಯದೆಲೆಯಿಂದ ಮಾಡುವಂತಹ ಒಂದು ವಶೀಕರಣ ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಸ್ತ್ರೀ ಮತ್ತು ಪುರುಷ ವಶೀಕರಣ. ವೀಕ್ಷಕರೇ, ಸ್ತ್ರೀ ಮತ್ತು ಪುರುಷ ವಶೀಕರಣ, ಈ ಒಂದು ವಶೀಕರಣ ಮಾಡಬೇಕಾದ್ರೆ ಯಾವುದೇ ರೀತಿಯಾದಂತಹ ಒಂದು ಕೆಟ್ಟ ಭಾವನೆ, ಕೆಟ್ಟ ಆಲೋಚನೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ಮಾಡಬಾರ್ದು. ಮತ್ತೆ ಇದು ನೀವು ಕೆಟ್ಟದಕ್ಕೆ ಉಪಯೋಗಿಸಿದ್ದಾದರೆ ಇದು ನಿಮಗೆ ಫಲ ನೀಡುವುದಿಲ್ಲ. ವೀಕ್ಷಕರೇ, ನೆನಪಿರಲಿ, ಕೆಟ್ಟದಕ್ಕೆ ಉಪಯೋಗಿಸಿದ್ದ ಆದರೆ ಇದು ನಿಮಗೆ ಫಲ ನೀಡುವುದಿಲ್ಲ ವೀಕ್ಷಕರೇ. ಹೌದು ವೀಕ್ಷಕರೇ, ಹಾಗಾದ್ರೆ ಇದನ್ನ ಮಾಡೋದು ಹೇಗಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ. ಹಾಗೂ ಈ ಒಂದು ವಿಡಿಯೋವನ್ನು ನೀವು ಕೊನೆ ತನಕ ನೋಡೋದನ್ನ ಮಾತ್ರ ಮರಿಬೇಡಿ. ಬನ್ನಿ ಹಾಗಾದ್ರೆ ಈ ಒಂದು ತಂತ್ರವನ್ನ ಮಾಡೋಕ್ಕೆ ಬೇಕಾಗುವಂತಹ ವಸ್ತುಗಳು ಯಾವುದು ಎಂದರೆ, ಮೊದಲನೇದಾಗಿ ಒಂದು ವೀಳ್ಯದೆಲೆ. ವೀಕ್ಷಕರೇ ನೋಡಿ, ಒಂದು ವೀಳ್ಯದೆಲೆ ಬೇಕು. ಆ ನಂತರ ಎರಡು ಹಸಿಮೆಣಸು ಬೇಕು. ಒಂದು ಮೊಳೆ, ಎರಡು ಏಲಕ್ಕಿ, ಆಮೇಲೆ ಅರಿಶಿನ ಕುಂಕುಮ ಮತ್ತು ಕೆಂಪು ಕುಂಕುಮ. ಈ ಇಷ್ಟು ವಸ್ತುಗಳು ನಮಗೆ ಈ ಒಂದು ವಶೀಕರಣ ತಂತ್ರವನ್ನು ಮಾಡೋಕ್ಕೆ ಬೇಕಾಗುವಂಥದ್ದು ವೀಕ್ಷಕರೇ. ಹಾಗಾದರೆ ಬನ್ನಿ ಈ ಒಂದು ವಶೀಕರಣ ತಂತ್ರವನ್ನು ಮಾಡೋದು ಹೇಗಂತ ನೋಡೋಣ ಬನ್ನಿ. ಮೊದಲನೇದಾಗಿ, ನೀವು ಯಾರನ್ನ ಇಷ್ಟಪಟ್ಟಿರ್ತೀರಲ್ಲ, ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು, ಯಾರನ್ನ ಇಷ್ಟಪಟ್ಟಿರ್ತೀರಲ್ವಾ, ಇಲ್ಲಿ ಸ್ತ್ರೀ ಆಗಿದ್ರೆ ಸ್ತ್ರೀ ರೋಹಿಣಿ ಅಂತ ಹೆಸರು ಬರಬೇಕಿಲ್ಲಿ. ಪುರುಷ ಆಗಿದ್ರೆ ಪುರುಷನ ಹೆಸರು ರೋಹಿತ ಹೆಸರು ಬರ್ಕೊಂಡಿದ್ದ ನಂತರ ಏನು ಮಾಡಬೇಕು ಅಂದರೆ, ಮೆಣಸು ಇರುತ್ತಲ್ವಾ, ಈ ಮೆಣಸು ಮೇಲೂ ಹೀಗೆ ಬರೀಬೇಕು, ರೋಹಿಣಿ ರೋಹಿತ, ಈ ಥರ ಹೆಸರನ್ನು ನೀವು ಬರ್ಕೋಬೇಕಾಗ್ತದೆ ವೀಕ್ಷಕರೇ. ಬರ್ಕೊಂಡಿದ್ದ ನಂತರ ನೀವೇನು ಮಾಡಬೇಕು ಅಂದರೆ, ಏಲಕ್ಕಿ ಇರುತ್ತಲ್ಲ, ಏಲಕ್ಕಿಯಿಂದ ಈ ಮೆಣಸಿಗೆ ಎರಡು ಕಣ್ಣು ಮಾಡಬೇಕು. ಮೇನಾಗಿ ಯಾವ ಥರ ಅಂದರೆ ನೋಡಿ, ಈ ರೀತಿಯಾಗಿ ಎರಡು ಕಣ್ಣನ್ನು ಮಾಡಬೇಕಾಗತ್ತೆ. ಕಣ್ಣನ್ನು ಮಾಡಿದ ನಂತರ ಈ ರೀತಿಯಾಗಿ ಚುಚ್ಚಬೇಕಾಗ್ತದೆ. ಈ ರೀತಿಯಾಗಿ ನೀವು ಚುಚ್ಚಿಬಿಟ್ಟು ನಂತರ ಮಾಡುವಂತಹ ವಿಧಾನಗಳು ಯಾವುದು ಎಂದರೆ, ಈ ಒಂದು ಮಂತ್ರವನ್ನು ಹೇಳಬೇಕು. ಓಂ ಸರ್ವಮೋಹಿನಿ ನಿತ್ಯ ಮೋಹಿನಿ ಸರ್ವವಶಂ ಪಟ್ ಸ್ವಾಹ. ಓಂ ಸರ್ವಮೋಹಿನಿ ನಿತ್ಯ ಮೋಹಿನಿ ಓಂ ಸರ್ವವಶಂ ಪಟ್ ಸ್ವಾಹ. ಈ ರೀತಿಯಾಗಿ ಹೇಳಬೇಕಾಗ್ತದೆ ವೀಕ್ಷಕರೇ. ಈ ರೀತಿಯಾಗಿ ಹೇಳಿದ ನಂತರ ನೀವು ಮಾಡಬೇಕಾದಂತಹ ವಿಧಾನಗಳು ಏನಂದರೆ, ಇದನ್ನು ತೆಗೆದುಕೊಂಡು ಹೋಗಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಇರ್ತಾರಲ್ಲ, ಅವರ ಮನೆಯ ಅಂದರೆ 100 ಅಡಿ ಅಂತರದಲ್ಲಿ, ನಿಮಗೆ ತುಂಬ ಈಸಿ ಆಗುತ್ತೆ, 100 ಅಡಿ ಅಂತರದಲ್ಲಿ ಅವ್ರ ಮನೆ ಇರುತ್ತಲ್ಲ, ಅಷ್ಟು ಹತ್ರ ಹಾಕಿ ಬಂದರೆ ಸಾಕು. ಯಾಕಂದರೆ ಇದರಲ್ಲಿ ಅವ್ರ ಹೆಸರು ಬರೆದಿದ್ದೀರಾ, ಎಲ್ಲ ಮಾಡಿದ್ದೀರಾ, ತಂತ್ರಗಳನ್ನು ಮಾಡಿದ್ದೀರಾ. ನೀವು ಮನಪೂರ್ವಕವಾಗಿ ಈ ಒಂದು ತಂತ್ರ ಮಂತ್ರವನ್ನು ನೀವು ಮಾಡಿಕೊಂಡು ಶುದ್ಧ ಮನಸ್ಸಿನಿಂದ ಮಾಡಿದರೆ ಮಾತ್ರ ಇದು ಫಲ ಲಭಿಸುತ್ತದೆ. ಶುದ್ಧ ಮನಸ್ಸಿಂದ ನೀವು ಮಾಡಿರ್ತಾರೆ, ಅದಕ್ಕೋಸ್ಕರ ಇದಕ್ಕೆ 100% ನೀವು ವರ್ಕ್ ಆಗುತ್ತೆ ವೀಕ್ಷಕರೇ. ಹಾಗೂ ಇದನ್ನು ಹೀಗೆ ಮಾಡಿಬಿಟ್ಟು ನೀವು ಅವ್ರ ಮನೆ ಪಕ್ಕದಲ್ಲಿ ಇದನ್ನು ಹಾಕಿಬಿಟ್ಟು ಬರಬೇಕಾಗ್ತದೆ. ಮನೆ ಪಕ್ಕದಲ್ಲಿ ಅಂದರೆ ಒಂದು 100 ಅಡಿ ಹಿಂದೆ, 100 ಮೀಟರ್ ಅಂತ ಇರುತ್ತಲ್ಲ ವೀಕ್ಷಕರೇ, 100 ಮೀಟರ್ ಹಿಂದೆ ಇದನ್ನು ಹಾಕಿಬಿಟ್ಟು ಬರಬೇಕಾಗುತ್ತೆ. 3 ದಿನಗಳ ನಂತರ ಅವರು ನಿಮ್ಮ ಬಳಿ ಬರ್ತಾರೆ ವೀಕ್ಷಕರೇ. ಇದಂತೂ 100% ಸತ್ಯ. 3 ದಿನಗಳ ನಂತರ ಅವರು ನಿಮ್ಮ ಬಳಿ ಬಂದ ನಂತರ ಏನು ಮಾಡಬೇಕು ಅಂದರೆ, ಈ ಒಂದು ತಂತ್ರ ಮಾಡಿರ್ತೀರಲ್ಲ, ಪುನಃ ತೆಗೆದುಕೊಂಡು ಹೋಗಿ ಯಾರು ಇಲ್ಲದಂತಹ ಒಂದು ನಿರ್ಜನ ಪ್ರದೇಶದಲ್ಲಿ, ಅಂದರೆ ಯಾರು ಇಲ್ಲದಂತಹ ಒಂದು ಖಾಲಿ ಸೈಟಲ್ಲಿ ಇದನ್ನು ತೆಗೆದುಕೊಂಡು ಹಾಕಿ ಬರಬೇಕಾಗುತ್ತೆ. ಅಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಶ್ವಾನ ಸುಸ್ಸು ಅಥವಾ ಮಾಡೋದಾಗಲಿ ಏನೋ ಮಾಡಬಾರ್ದು. ಆ ಒಂದು ಜಾಗದಲ್ಲಿ ಇದನ್ನು ಎಸ್ಬಿಟ್ಟು ಬರಬೇಕಾಗುತ್ತೆ. ಬಂದ ನಂತರ ಮನೆಯಲ್ಲಿ ಕೈ ಕಾಲನ್ನು ತಗೊಳ್ದು ಆ ಹುಡುಗಿಯನ್ನು ಕರೆದುಕೊಂಡು ಹೋಗಿ ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆಯನ್ನು ಮಾಡಿಬಿಟ್ಟು ಬನ್ನಿ. ನಿಮ್ಮ ಪ್ರೀತಿ ಎಷ್ಟೇ ಕಷ್ಟವಾಗಿರಲಿ, ಎಷ್ಟೇ ಯಾರನ್ನ ಬೇಕಾದ್ರೆ ಇಷ್ಟಪಟ್ಟಿರಲಿ, ಅವರು ಜನ್ಮದಲ್ಲಿ ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ವೀಕ್ಷಕರೇ. 100% ಇದು ವರ್ಕ್ ಆಗೇ ಆಗುತ್ತೆ. ಒಂದು ವೇಳೆ ಇದನ್ನು ನಿಮ್ಮ ಬಳಿ ಮಾಡಲು ಸಾಧ್ಯ ಆಗುವುದಿಲ್ಲ ವೀಕ್ಷಕರೇ, ನಮ್ಮ ಮನೆಯಲ್ಲಿ ತುಂಬ ಜನ ಇದ್ದಾರೆ, ಇಲ್ಲ ಜನ ನೋಡ್ತಿದ್ದಾರೆ, ಅಲ್ಲಿ ಹೋಗೋಕ್ಕಾಗಲ್ಲ, ಹೊಂಡ ತೊಡೆಯೋಕ್ಕಾಗಲ್ಲ, ಈ ಥರ ಎಲ್ಲ ಸಮಸ್ಯೆಗಳು ಇರ್ತವೆ. ಆ ಥರ ಎಲ್ಲ ಸಮಸ್ಯೆಗಳಿದ್ದರೆ
ಚಿಂತೆ ಪಡಬೇಡಿ, ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಿದೆ, ಯಾವಾಗ ಬೇಕಾದರೂ ಕರೆ ಮಾಡ್ಬೋದು. ನಿಮಗೆ ಶಾಶ್ವತ ಪರಿಹಾರ ನಾವು ಮಾಡಿಕೊಡ್ತೀವಿ ವೀಕ್ಷಕರೇ. ಎಲ್ಲರಿಗೂ ನಮಸ್ಕಾರ.